ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಮಿಡ್ ವೀಕ್ ಎವಿಕ್ಷನ್ ಆಗಿದೆ. ಇದರಲ್ಲಿ ಎವಿಕ್ಟ್ ಆಗಿರೋರು ಸತೀಶ್ ಅವರು. ಸತೀಶ್ ಈಗ ನಮ್ಮ ಜೊತೆಗಿದ್ದಾರೆ. ರಾತ್ರೋರಾತ್ರಿ ಅವರು ಎವಿಕ್ಟ್ ಆಗಿ ಮನೆಗೆ ಬಂದಿದ್ದಾರೆ. ಬನ್ನಿ ಏನಾಯಿತು ಅಂತ ವಿಚಾರಿಸೋಣ, ಕೇಳೋಣ ಬನ್ನಿ. ನಮಸ್ತೆ, ಹೇಗಿದ್ದೀರಾ ಇವಾಗ? ನಮಸ್ತೆ ಅವರೇ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಳಬೇಕು ಹೇಗಿದ್ದೀರಾ ಅನ್ನೋದನ್ನು. ಈಗ ನಾನು ಸೂಪರಾಗೇ ಇದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ನೀವೇ ಫಸ್ಟ್ ವೀಕ್ ನೋಡ್ತಾ ಇದ್ರಿ ಎಷ್ಟು ಆ್ಯಕ್ಟಿವ್ ಆಗಿದ್ದೆ. ಆದರೆ ಎಲ್ಲ ಗುಂಪುಗಾರಿಕೆ ಮಾಡಿ 2ನೇ ವೀಕು ನನ್ನ ಡಲ್ಲಾಗಂಗೆ ಮಾಡಿದ್ರು. ಆಮೇಲೆ ಎಲ್ಲ ಪ್ಲ್ಯಾನ್ ಹಾಕಿ ನನ್ನ ಆಚೆ ತಳ್ಸೋವರೆಗೂ ಬಿಡದೆ ಅವ್ರ ಪ್ಲ್ಯಾನ್ ಸಕ್ಸಸ್ ಆಯಿತು. ಅದೊಂದು ಚೂರು ಬೇಜಾರಾಯ್ತು ಅಷ್ಟೇ. ಓಕೆ, ಈಗ ಜನರು ಕೂಡ ಓಟ್ ಮಾಡಲಿಲ್ಲ, ಮನೆಯವರು ಕೂಡ ಓಟ್ ಮಾಡಲಿಲ್ಲ. ನೀವು ರಾತ್ರೋರಾತ್ರಿ ಬೆಳಗಿನ ಜಾವದಲ್ಲಿ ಬಂದುಬಿಟ್ರಿ. ಏನು ರೀಸನ್ನು, ಏನು ಎಡುವುದ್ರಿ ಅನಿಸುತ್ತೆ ನಿಮಗೆ? ಅಲ್ಲ, ನಾನು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ದುಡ್ಡು ಕೊಟ್ಟು ಬೇರೆಯವ್ರು ಇಟ್ಕೊಂಡಂಗೆ ಇಟ್ಕೊಂಡಿರಲಿಲ್ಲ. ನಾನು ಓಟ್ ಕೇಳಿ ಅಂತ ಕೇಳಿಲ್ಲ. ನನ್ನ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲೇ ಆಗಲಿ ನಾನು ಓಟ್ ಕೇಳಿ ಅಂತ ಕೇಳಿಲ್ಲ. ನನ್ನ ಮಗನಿಗೆ ಸುಮ್ಮನೆ ಅವ್ರು ಏನು ಕಳಿಸ್ತಾರೆ ಅದನ್ನು ಪೋಸ್ಟ್ ಮಾಡೋ ಅಷ್ಟೇ. ನಾನು ಯಾರಿಗೂ ಈಗ ಬೇರೆಯವರಾದರೆ ಓಟ್ ಹಾಕಿ ಅಂತೆಲ್ಲ ಪ್ರಮೋಷನ್ ಮಾಡ್ತಾರೆ, ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸಿಸ್ತಾರೆ. ನಾನು ಏನೂ ಮಾಡಿಲ್ಲ. ನಾನಿರೋದು ಹಿಂಗೆ, ಜನ ಅಕ್ಸೆಪ್ಟ್ ಮಾಡೋಂಗಿದ್ರೆ ಮಾಡಲಿ, ಬಿಟ್ಟರೆ ಬಿಡಲಿ ಅಂತ ನಾನು ನನ್ನ ಮಗನಿಗೆ ಸುಮ್ಮನೆ ಅವರು ಗ್ರೂಪಲ್ಲಿ ಏನು ಕಳಿಸ್ತಾರೆ ಅದನ್ನು ಪೋಸ್ಟ್ ಮಾಡ್ತಾರೆ ಅಷ್ಟೇ. ಯಾವಾಗ ಟೈಮ್ ಸಿಗುತ್ತೆ ಅವಾಗ. ಆದರೆ ಬೇರೆಯವರಾದರೆ ಪರ್ಟಿಕ್ಯುಲರ್ ಟೈಮಿಂಗಲ್ಲಿ ಹಾಕಿದ್ರೆ ಓಡುತ್ತೆ, ಆ ಥರ. ನಂದು ಏನೂ ಹಾಕ್ದೇನೆ ನನ್ನ ಮಗ ಹಾಕಿರೋದು 9.7 ಮಿಲಿಯನ್ ನೋಡಿದೆ, 4.4 ಮಿಲಿಯನ್ ನೋಡಿದೆ, 3.2 ಓಡಿದೆ. ಅಂದರೆ ಅವ್ನ ಕಾಟಾಚಾರಕ್ಕೆ ಅವನೇನು ನಾಲೆಜ್ ಅಲ್ಲ, ಅವನೇನು ಎಕ್ಸ್ಪರ್ಟ್ ಅಲ್ಲ. ಅಂದರೆ ಯಾವ ಸೋಷಿಯಲ್ ಮೀಡಿಯಾ ಅವರು ಬಂದು ಮಾತಾಡಿದ್ರು ನನಗೆ, ನಾವು ನಿಮಗಿಂತ ಬೇರೆ ಲೆವೆಲ್ಗೆ ಇದು ಮಾಡ್ತೀನಿ ಅಂತ. ನಾನು ಏನೂ ಮಾಡ್ದೇನೆ ಅವ್ರಿಗಿಂತ 30 ಮಿಲಿಯನ್ವರೆಗೂ ಓಡಿದೆ ನಂದು. ಅಂದರೆ ಒಂದೊಂದು ವೀಡಿಯೋ ಆ ಥರ ವೈರಲ್ ಆಗಿದೆ. ಅಂದರೆ ಅದು ಹಾಗಂಗಿದ್ರೆ ಅವ್ನು ನಾರ್ಮಲ್ ಆಗಿದ್ದರೂ ಓಡುತ್ತೆ, ಅವ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗೆ ದುಡ್ಡು ಕೊಟ್ಟು ಮಾಡಿಸಿದ್ರು ಓಡುತ್ತೆ. ಆದರೆ ದುಡ್ಡು ಕೊಟ್ಟು ಮಾಡಿಸೋರು ಜಾಸ್ತಿ ಪ್ರಮೋಷನ್ನು, ಸೆಂಟಿಮೆಂಟ್ ಥರ ಅದೆಲ್ಲ ಮಾಡ್ತಾರೆ. ನಾನು ಏನೂ ಇಲ್ಲ, ಸುಮ್ಮನೆ ಹಾಕು, ಹ್ಯಾಶ್ಟ್ಯಾಗ್ ಹಾಕು, ಅಷ್ಟೇ, ಮುಗಿದೋಯ್ತು. ಆ ಥರ ಕಾಟಾಚಾರಕ್ಕೆ ಮಾಡಿದೆ. ಆದರೆ ನನಗೆ ಸಂತೋಷ ಇದೆ. ಯಾಕಂದರೆ 3 ದಿವಸ ಇದ್ದರೂ, 3 ವಾರ ಇದ್ರೂ ನನ್ನಲ್ಲಿ ಒಂದು ಅನುಭವ ಆಯಿತು, ನನಗೆ ಒಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಆದರೆ ಅಲ್ಲಿ ಏನಂದರೆ ಒಂದು ಗ್ರೂಪ್ ಮಾಡ್ಕೊಂಡ್ರಲ್ಲ ಆ್ಯಕ್ಟರ್ಸ್ ಎಲ್ಲ, ಒಂದು ಗ್ರೂಪ್ ಥರ, ಅದು ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನನ್ನ ಎಲ್ಲ ಮಾತಾಡೋಕ್ಕೆ ಹೋದರೆ ಒಂದೊಂದಕ್ಕೂ ತುಳಿಯಕ್ಕೆ ನೋಡೋರು. ಅಂದರೆ ಒಂದೊಂದಕ್ಕೂ ಆಡ್ಕೊಳ್ಳೋದು, ಕಿಂಡಲ್ ಮಾಡೋದು, ನಗೋದು, ಆಮೇಲೆ ಇವನ್ನೇ ನಾಮಿನಿ ಮಾಡಿ ಅಂತ ಗ್ರೂಪ್ ಮಾಡಿಕೊಂಡು ಎಲ್ಲ ಮಾತಾಡ್ಕೊಳ್ಳೋದು, ಅದೆಲ್ಲ ನನಗೆ ತುಂಬ ಹರ್ಟ್ ಆಯಿತು. ಅಂದರೆ ನಾನು ಅಲ್ಲಿ ಏನು ಅಚೀವ್ ಮಾಡೋಕ್ಕೂ ಅವ್ರು ಬಿಡ್ತಾ ಇರಲಿಲ್ಲ. ನಾನು ಇನ್ನೂ ಒಂದು ವಾರ ಇದ್ದಿದ್ರು ಬರೀ ನೋವನ್ನ ಅನುಭವಿಸ್ತಿದ್ನೇ ಹೊರತು ಅಲ್ಲಿ ನಾನೇನು ಅಚೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಒಂದು ಗೇಮ್ ಅಂತ ಬಂದಾಗ ನಾವೆಲ್ಲ ಸ್ಟ್ರಾಂಗು, ನಾವೇ ಆಡ್ತೀವಿ, ನೀವು ಆಡಬೇಡಿ ಥರನೇ ಅವರು ಅಭಿಷೇಕ್ ಅನ್ನೋರೆಲ್ಲ ಅವರೇ ಲೀಡರ್ ಥರ, ಒಂಥರ ಅವ್ನ ಮಾತೇ ನಡಿಬೇಕು ಆ ಥರ ಇದು ಮಾಡೋರು. ಅದರಿಂದ ನಾನು ಫೋರ್ಸು ಮಾಡೋಕ್ಕಾಗ್ತಾಯಿರಲ್ಲ. ಯಾಕಂದರೆ ಓಟ್ ಎಲ್ಲ ಅವ್ರ ಕಡೆ ಇತ್ತು, ಅಂದರೆ ಮಿಕ್ಕಿದವರೆಲ್ಲ ಅವ್ರ ಕಡೆ ಸೇರಿಕೊಂಡಿದ್ರು. ಅದರಿಂದ ನಾನು ಏನೂ ಫೋರ್ಸ್ ಮಾಡ್ತಾಯಿರಲಿಲ್ಲ. ಅಂದರೆ ಈ ವೀಕ್ ನಾನು ಆಡಬೇಕಂತ ತುಂಬ ಆಸೆ ಇದ್ದೆ. ಆದರೆ ಮಾಡೋರು ನನ್ನ 1 ವೀಕ್ ಬ್ಯಾಕ್ ಇಟ್ಬಿಟ್ರು. ಅದರಿಂದ ನಾನು ಆಡೋಕ್ಕಾಗಲಿಲ್ಲ. ಇವರು ಅದೇ ಟೈಮ್ನೇ ಯೂಸ್ ಮಾಡ್ಕೊಂಡು ಎಲ್ಲರೂ ನನ್ನ ಹೆಸ್ರು ಹೇಳಿ ಇದು ಮಾಡಿದ್ರು. ಆದರೆ ನನಗೆ ಗೊತ್ತಿತ್ತು ಈ ವಾರ ಬಂದೇ ಬರ್ತೀನಿ ಅಂತ. ಯಾಕಂದರೆ ಮನೆ ಫುಲ್ಲು ನನ್ನ ಕಳಿಸ್ಬೇಕು ಅನ್ನೋ ಪ್ಲ್ಯಾನು, ಒಂದೊಂದು ಮೂಲೆಯಲ್ಲೂ ಬರೀ ನನ್ನ ಬಗ್ಗೆನೇ ಮಾತಾಡ್ತಾಯಿದ್ರು.